ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 22ರಿಂದ ಕೊನೆಯವರೆಗೆ. ಕರ್ತನ ಆಶೀರ್ವಾದವು ಐಶ್ವರ್ಯವನ್ನುಂಟು ಮಾಡುವುದು, ಅದರೊಂದಿಗೆ ಆತನು ಯಾವ ದುಃಖವನ್ನು ಸೇರಿಸುವುದಿಲ್ಲ. ಬುದ್ಧಿಹೀನನಿಗೆ ಕೇಡು ಮಾಡುವುದು ಹಾಸ್ಯಾಸ್ಪದವಾಗಿದೆ, ಆದರೆ ಗ್ರಹಿಸುವವನಿಗೆ ಜ್ಞಾನವಿದೆ. ದುಷ್ಟನ ಭಯವು ಅವನ ಮೇಲೆ ಬರುವುದು, ನೀತಿವಂತರ ಇಷ್ಟವು ಸಫಲವಾಗುವುದು. ಹೇಗೆ ಬಿರುಗಾಳಿಯು ಬೀಸುವುದೋ ಹಾಗೆಯೇ ದುಷ್ಟರು ಇಲ್ಲವಾಗುವರು. ನೀತಿವಂತನು ಶಾಶ್ವತವಾದ ಅಸ್ತಿವಾರವಾಗಿದ್ದಾನೆ. ಹಲ್ಲುಗಳಿಗೆ ಹುಳಿಯೂ ಕಣ್ಣುಗಳಿಗೆ ಹೊಗೆಯೂ ಹೇಗೋ ಹಾಗೆಯೇ ತನ್ನನ್ನು ಕಳುಹಿಸುವವರಿಗೆ ಸೋಮಾರಿಯೂ ಇರುವನು. ಕರ್ತನ ಭಯವು ದಿನಗಳನ್ನು ಹೆಚ್ಚಿಸುತ್ತದೆ, ದುಷ್ಟರ ವರುಷಗಳು ಕಡಿಮೆ ಮಾಡಲ್ಪಡುವವು. ನೀತಿವಂತರ ನಿರೀಕ್ಷೆಯು ಆನಂದಕರವಾಗಿರುವುದು, ಆದರೆ ದುಷ್ಟರ ನಿರೀಕ್ಷೆಯು ನಾಶವಾಗುವುದು. ಯಥಾರ್ಥವಂತರಿಗೆ ಕರ್ತನ ಮಾರ್ಗವು ಬಲವಾಗಿದೆ, ಅಕ್ರಮ ಮಾಡುವವರಿಗೆ ಅದು ನಾಶನವಾಗಿರುವುದು. ನೀತಿವಂತರು ಎಂದಿಗೂ ಕದಲುವುದೇ ಇಲ್ಲ, ದುಷ್ಟರು ಭೂಮಿಯಲ್ಲಿ ವಾಸಮಾಡುವುದಿಲ್ಲ. ನೀತಿವಂತರ ಬಾಯಿಯು ಜ್ಞಾನವನ್ನು ಫಲಿಸುತ್ತದೆ, ಮೂರ್ಖನ ನಾಲಿಗೆಯು ಕತ್ತರಿಸಲ್ಪಡುವುದು. ಯಾವುದು ಅಂಗೀಕರಿಸತಕ್ಕದ್ದೋ ಅದು ನೀತಿವಂತರ ತುಟಿಗಳಿಗೆ ತಿಳಿಯುವುದು, ದುಷ್ಟರ ಬಾಯಿಯು ಮೂರ್ಖತನವನ್ನು ಹೊರಗೆಡುತ್ತದೆ.